ಧನುಸ್ಸು ರಾಶಿ ದ್ರವ್ಯ ಲಾಭದ ಸೂಚನೆ ಕಾಣ್ತಾ ಇದೆ. ಯಾವುದೋ ಪದಾರ್ಥ, ಯಾವುದೋ ಆಭರಣ ನಿಮಗೆ ಸಿಕ್ಕುವಂಥದ್ದಾಗಬಹುದು. ಕಾರ್ಯದಲ್ಲಿ ವಿಳಂಬವಾಗ್ತಕ್ಕಂಥದ್ದು, ಯಾವ ಕೆಲಸವನ್ನು ನೀವು ಮಾಡಬೇಕು ಅದರಲ್ಲಿ ನಿಧಾನಗತಿ ಅನ್ನುವಂಥದ್ದು ನಿಮಗೆ ಕಾಣುತ್ತೆ. ರೋಗ ಬಾಧೆ ನಿಮ್ಮನ್ನು ಕಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಗಮನ ಹರಿಸಬೇಕು. ಪ್ರಿಯ ಜನರು ದೂರವಾಗ್ತಾರೆ. ಯಾರು ನಿಮಗೆ ಇಷ್ಟವೋ ಅಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾಗ್ತಾರೆ. ವ್ಯಾವಹಾರಿಕವಾಗಿ ಆಗ್ಬೋದು, ಅಥವಾ ಈ ಪ್ರಪಂಚದಿಂದನೇ ದೂರವಾಗ್ತಕ್ಕಂತಹ ಯಾವುದೋ ದುಃಖದ ಸಂಗತಿ ಇರ್ಬೋದು. ಇದರಲ್ಲಿ ಯಾವುದನ್ನಾದರೂ ಕೂಡ ನೋಡಲೇಬೇಕಾದಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ, ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಲ್ಲಿ ಸಮಸ್ಯೆಯನ್ನು ನೀವು ನೋಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಮನೆಯಲ್ಲಿ ಹೊಂದಾಣಿಕೆ ತುಂಬ ಮುಖ್ಯ. ಯಾವ ವಿಷಯ ನಿಮಗೆ ವಿರುದ್ಧವಾಗಿ ಬಂದರೂ ಕೂಡ ತಾಳ್ಮೆಯಿಂದ ಆ ವಿಷಯವನ್ನು ನೀವು ವಿಚಾರ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕು. ಯಾವುದೋ ಒಂದು ಮಾತು ಬಂತು ಅಂದ ತಕ್ಷಣ ಅದಕ್ಕೆ ಪ್ರತ್ಯುತ್ತರವಾಗಿ ನಾನೇನು ಕಮ್ಮಿ ಅಂತ ಹೇಳಿ ಉತ್ತರ ಕೊಡೋದಕ್ಕಿಂತಲೂ ಮುಂಚಿತವಾಗಿ 10 ಬಾರಿ ಯೋಚನೆ ಮಾಡಬೇಕು. ಆ ತಾಳ್ಮೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಮಕರ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ. ನಿಮ್ಮ ಬಲವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇದೊಂದು ಸದವಕಾಶ ಅಂತ ಹೇಳಿ ಭಾವಿಸ್ತೀರಿ. ನಿಮ್ಮ ಮಾತನ್ನು ಕೇಳ್ತಕ್ಕಂತಹ ಜನರಿಗೆ ಒಂದಷ್ಟು ಹಿತಬೋಧನೆಯನ್ನು ಮಾಡ್ತೀರಿ. ಇವೆಲ್ಲವೂ ಕೂಡ ನಡೀಬಹುದು ಅಂತ ಅರ್ಥ. ಕೋರ್ಟಿನ ವ್ಯವಹಾರದಲ್ಲಿ ಮಾತ್ರ ಅಪಜಯವಾಗುತ್ತೆ. ಧರ್ಮ ಕಾರ್ಯ ಪ್ರವೃತ್ತರಾದರೂ ಕೂಡ, ಧರ್ಮ ಕಾರ್ಯಗಳಲ್ಲಿ ಭಾಗಿಗಳಾದರೂ ಕೂಡ ಹಿಂದಿನ ಫಲ, ಹಿಂದಿನ ಪರಿಣಾಮ ಯಾವುದೋ ಒಂದು ನಿಮ್ಮನ್ನು ಕಾಡುತ್ತೆ ಅನ್ನೋದಕ್ಕೆ ಈ ರೀತಿಯ ಉದಾಹರಣೆಗಳು ದೃಷ್ಟಾಂತವಾಗುತ್ತೆ. ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಜೀವನವನ್ನು ಮಾಡ್ತೀರಿ. ಏನು ಮಾಡಿದರೂ, ಏನು ಗಳಿಸಿದರೂ, 10 ಜನ ನಿಮ್ಮನ್ನು ಹಿಂಬಾಲಿಸಿದ್ರು, ಜನಾಕರ್ಷಣೆ ನೀವು ಮಾಡಿದರೂ, ಧನಾಕರ್ಷಣೆ ಮಾಡಿದರೂ ಕೂಡ ನೀವು ನೆಮ್ಮದಿ ಇಲ್ಲದೆ ಇರುವಂತಹ ಜೀವನವನ್ನು ನಡೆಸಬೇಕಾಗತ್ತೆ. ಅನಾರೋಗ್ಯದಿಂದ ಬೇಸರ, ಶರೀರದಲ್ಲಿ ಏನು ರೋಗ ಇದೆ ಅಂತ ಗೊತ್ತಾಗೋದಿಲ್ಲ. ಅನುಭವಿಸಿದಾಗ ಅದರ ನೋವು ನಿಮಗೆ ಮಾತ್ರ ತಿಳಿಯುವಂಥದ್ದು. ಮಕ್ಕಳಿಂದ, ಮಗ ಅಥವಾ ಮಗಳಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು, ಅವಮಾನವಾಗ್ತಕ್ಕಂಥದ್ದಿದೆ. ಸತಿಪತಿ ಕಲಹ ಮಿತಿಮೀರಿ ಹೋಗುತ್ತೆ. ದಾಂಪತ್ಯದಲ್ಲೂ ಕೂಡ ಸಾಮರಸ್ಯ ಇಲ್ಲ. ಕೌಟುಂಬಿಕವಾಗಿ, ಸಾಂಸಾರಿಕವಾಗಿ, ವ್ಯಾವಹಾರಿಕವಾಗಿ, ಮಾನಸಿಕವಾಗಿ ಎಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ನವಗ್ರಹ ಶಾಂತಿಯನ್ನು ಆಚರಿಸಿಕೊಳ್ಳಿ. ಶುಭವಾಗಿ. ಕುಂಭರಾಶಿ ಸಂಪಾದನೆಗೆ ಹಲವಾರು ಮಾರ್ಗಗಳಿದೆ. ಆದರೆ ಒಳ್ಳೆಯ ಮಾರ್ಗದಿಂದ ಸಂಪಾದನೆ ಮಾಡಿದಂಥದ್ದು, ಸ್ವಯಾರ್ಜಿತವಾದಂತಹ ಹಣ ಶ್ರೇಷ್ಠವಾದ್ದು, ಜೊತೆಗೆ ನಿಜವಾಗಿಯೂ ಅದು ನಿಮ್ಮದು. ಇದನ್ನು ಹೊರತಾದ್ದು ನಿಮ್ಮದಲ್ಲ, ಉತ್ತಮವಾದಂತಹ ಹಣವಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಇದನ್ನೇ ಶಾಸ್ತ್ರ ಉತ್ತಮಂ ಸ್ವಯಾರ್ಜಿತಂ ವಿತ್ತಂ ಎಂಬುದಾಗಿ ಹೇಳುತ್ತೆ. ಅದನ್ನು ತಿಳಿಬೇಕಾಗತ್ತೆ. ನಿಮ್ಮ ಜಾಣ್ಮೆ ಕೆಲಸ ಮಾಡಬೇಕು. ನೀವು ಬುದ್ಧಿವಂತರಾಗಿ ನಿಮ್ಮ ಕೆಲಸವನ್ನು ನೀವು ನಿಭಾಯಿಸಬೇಕಾಗತ್ತೆ. ವಿಪರೀತವಾದಂತಹ ಖರ್ಚಿದೆ, ಆಲೋಚನೆ ಮಾಡಿ. ದೊಡ್ಡ ದೊಡ್ಡ ಖರ್ಚು ಮುಂದಿದೆ. ಯಾವ ರೀತಿಯಲ್ಲಿ ಚಿಂತನೆಯನ್ನು ನಡೆಸ್ತೀರಿ, ಹೇಗೆ, ಅದಕ್ಕೆಲ್ಲ ಒಂದು ಸರಿಯಾದಂತಹ ಯೋಜನೆಯನ್ನು ಹಾಕ್ಕೊಳ್ತೀರಿ, ಅದು ಗೊತ್ತಾಗಬೇಕು. ವಿಷಾಹಾರದ ಭೀತಿ ನಿಮಗಿದೆ. ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆಯನ್ನು ನೋಡಬೇಕಾಗತ್ತೆ. ಕುಟುಂಬದ ಸೌಖ್ಯ ಇಲ್ಲ, ಕುಟುಂಬದಲ್ಲೂ ಅನ್ಯೋನ್ಯತೆ ಅಂತಕ್ಕಂಥದ್ದು ಇಲ್ಲದೆ ಇರೋದು. ದೇವತಾ ಕಾರ್ಯಕ್ಕೆ ವಿಘ್ನ ಆಗಬಹುದು. ಯಾವುದೋ ಒಂದು ದೇವರ ಕೆಲಸವನ್ನು ಮಾಡಬೇಕು ಅಂತ ಪೂಜೆ, ಜಪ, ಹೋಮ, ಹವನ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂದರೂ ಕೂಡ, ಅದು ಒಳ್ಳೆಯ ಕಾರ್ಯ ಆಗಿದ್ದರೂ ಕೂಡ, ಸಾತ್ವಿಕವಾದಂತಹ ಕೆಲಸ ಆಗಿದ್ದರೂ ಕೂಡ ಅದಕ್ಕೆಲ್ಲ ವಿಘ್ನ ಬರ್ತಾ ಹೋಗುತ್ತೆ. ಅಷ್ಟು ಸುಲಭವಾಗಿ ದೇವತಾ ಕಾರ್ಯವನ್ನು ಅಂದುಕೊಂಡಂತೆ ಶಾಸ್ತ್ರ ಪದ್ಧತಿಯಂತೆ ಮಾಡಲಿಕ್ಕೆ ಕಷ್ಟ ಆದೀತು. ಪ್ರಯಾಣದಿಂದ ಆಪತ್ತಿದೆ, ಎಚ್ಚರಿಕೆ. ಅದರಿಂದ ಪ್ರಯಾಣ ಸೂಕ್ತವಲ್ಲ ಅನ್ನುವಂಥದ್ದು ತಿಳಿಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವ್ಯವಹಾರ ಅಥವಾ ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ಳಿಕ್ಕೆ ಸಾಲ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಸಾಲ ಮಾಡುವಂಥದ್ದು ತಪ್ಪೇನಲ್ಲ. ಆದರೆ ಯೋಗ್ಯವಾದ ಕೆಲಸಕ್ಕೆ ಅಗತ್ಯಕ್ಕನುಗುಣವಾಗಿ ಅನಿವಾರ್ಯತೆಯನ್ನು ಕಂಡುಕೊಂಡು ಸಾಲಕ್ಕೆ ಮುಂದಾಗಬೇಕಾದಂಥದ್ದು.
ಲೆಕ್ಕಾಚಾರದ ವ್ಯವಹಾರ ಬಹಳ ಒಳ್ಳೆಯದು, ಆದರೆ ಅದು ವ್ಯವಹಾರದಲ್ಲಿ, ಸಂಸಾರಕ್ಕಲ್ಲ. ಸಂಸಾರದಲ್ಲೂ ಕೂಡ ನಾನು ಲೆಕ್ಕಾಚಾರವನ್ನು ಹಾಕ್ತೀನಿ ಅನ್ನುವ ರೀತಿಯಲ್ಲಿದ್ದರೆ ಅದು ಸಂಸಾರ ಅಂತ ಹೇಳಿ ಅನ್ನಿಸ್ಕೊಳ್ಳೋದು ಕಷ್ಟವಾದೀತು. ಸ್ವಂತ ಪರಿಶ್ರಮದ ಸಂಪಾದನೆ ನಿಮ್ಮದಾಗತ್ತೆ. ಬೇರೆ ಯಾವುದೂ ಕೂಡ ನಿಮಗೆ ಆದಾಯ ಅಂತ ಹೇಳಿ ಇರುವುದಿಲ್ಲ. ನೀವು ಕಷ್ಟಪಡಬೇಕು, ನೀವು ದುಡಿಬೇಕು ಅನ್ನುವಂಥದ್ದು. ಗುರು ಹಿರಿಯರನ್ನು ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅವರ ಅನುಗ್ರಹ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಉತ್ತಮವಾದಂತಹ ಗೌರವವನ್ನು ಪಡೆಯುವುದಕ್ಕೆ ಅವಕಾಶಗಳಿದೆ. ಚಿಕ್ಕವರಿಂದ ಬುದ್ಧಿ ಹೇಳಿಸ್ಕೊಳ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಅದನ್ನು ತಂದುಕೊಳ್ಬೇಡಿ. ನೀವೇನೋ ತಪ್ಪು ಮಾಡ್ತೀರಿ, ಇನ್ನೇನೋ ಮಾತಾಡ್ತೀರಿ, ನಿಮಗಿಂತ ಚಿಕ್ಕವರು ಅದನ್ನು ಸರಿಪಡಿಸ್ತಕ್ಕಂಥದ್ದು. ಹೀಗಲ್ಲ ಹೀಗೆ ಅಂತ ಹೇಳಿ ನಿಮಗೆ ತಿಳುವಳಿಕೆಯನ್ನು ಹೇಳುವಂತಹ ಸಂದರ್ಭಗಳು ಬಂದರೆ ಅದು ಅವಮಾನವಾದೀತು. ಆ ರೀತಿಗೆ ಅವಕಾಶ ಕೊಡಬೇಡಿ. ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ.